ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ತುಂಬ ಸೂಪರ್ ಆಗಿದ್ದೀರಿ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ಈ ದಿನ ನಾವು ವಿದ್ಯುತ್ ಬಿಲ್ ನಮ್ಮ ತಾತನ ಹೆಸರಿಗಿದೆ ಅಥವಾ ನಮ್ಮ ತಂದೆಯ ಹೆಸರಿನಲ್ಲಿತ್ತು, ಹೆಸರನ್ನು ಬದಲಾವಣೆ ಮಾಡಬೇಕು. ಕುಟುಂಬದ ಹೆಸರಿಗೆ ಬೇರೆ ಸದಸ್ಯರ ಜೊತೆಗೆ ಹೆಸರನ್ನು ಬದಲಾಯಿಸಬೇಕು ಅಂತಂದರೆ ಏನು ಮಾಡಬೇಕು? ಈಗ ಗೃಹ ಜ್ಯೋತಿ ಬೇರೆ ಬರ್ತಾ ಇದೆ. ಈ ಸಂದರ್ಭದಲ್ಲಿ ತಾತನ ಹೆಸರಿನಲ್ಲಿದ್ದಾಗ ಈ ಗೃಹ ಜ್ಯೋತಿಗೆ ಸಮಸ್ಯೆ ಆಗ್ತಾ ಇದೆ. ಆದ್ದರಿಂದ ಈ ವಿಡಿಯೋದಲ್ಲಿ ಪೂರ್ಣವಾಗಿ ನಾವು ಯಾವ ರೀತಿ ನಮ್ಮ ತಾತನ ಹೆಸರಲ್ಲಿತ್ತು, ತಂದೆಯ ಹೆಸರಲ್ಲಿತ್ತು, ಅದನ್ನು ಕುಟುಂಬದ ಹೆಸರಿಗೆ ವಿದ್ಯುತ್ ಬಿಲ್ನಲ್ಲಿ ಬರುವಂಥ ಹೆಸರನ್ನು ಬದಲಾವಣೆ ಮಾಡ್ಕೊಳೋದು ಹೇಗೆ ಅಂತ ನೋಡ್ತಾ ಹೋಗೋಣ. ಬನ್ನಿ ಸ್ನೇಹಿತರೆ. ಸ್ನೇಹಿತರೆ, ಈ ಅರ್ಜಿಯನ್ನು ಹೇಗೆ ಬರಿಬೇಕು, ಹಾಗೆ ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು ಅಂತ ನೋಡ್ತಾ ಹೋಗೋಣ. ಹಾಗೆ ಬೇಕಾದಂಥ ದಾಖಲೆಗಳು ಏನೇನು ಅಂತ ನೋಡ್ತಾ ಹೋದಾಗ, ಒಂದನೇದಾಗಿ ಆ ವ್ಯಕ್ತಿಯ ಆಧಾರ್ ಪ್ರಮುಖವಾಗಿ ಬೇಕಾಗುತ್ತೆ. ಈ ಉದಾಹರಣೆಗೆ ನಿಮ್ಮ ತಾತ ಇದ್ದರೆ ಅವರ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಅವರು ಮರಣವನ್ನು ಹೊಂದಿದರೆ ಮರಣ ಪ್ರಮಾಣ ಪತ್ರ ಬೇಕಾಗುತ್ತೆ. ನಂತರ ಎರಡನೇದಾಗಿ ಎಲೆಕ್ಟ್ರಿಸಿಟಿ ಬಿಲ್ ಬೇಕಾಗುತ್ತೆ. ಮೂರನೇದಾಗಿ ಈಗ ಯಾವ ವ್ಯಕ್ತಿಗೆ ಈ ಹೆಸರು ಬದಲಾವಣೆ ಆಗಬೇಕಾಗಿದೆಯೋ ಆ ವ್ಯಕ್ತಿಯ ಆಧಾರ್ ಕಾರ್ಡ್ ಕಡ್ಡಾಯ. ಹಾಗೆ ಈ ರಸೀತಿ, ನಾವು ಕರೆಂಟ್ ಬಿಲ್ಲನ್ನು ಏನು ಕಟ್ಟಿರ್ತೀವಿ ಆ ಎಲ್ಲ ರೀತಿಯ ಯಾವುದೇ ತಿಂಗಳು ಬ್ಯಾಲೆನ್ಸ್ ಉಳಿಸ್ಕೊಳಂಗಿಲ್ಲ, ಎಲ್ಲ ರೀತಿಯ ಕರೆಂಟ್ ಬಿಲ್ಲನ್ನು ಕಟ್ಟಿರಬೇಕು. ಹಾಗೆ ಒಂದು ಘೋಷಣೆ ಅಥವಾ ಒಪ್ಪಿಗೆ ಪತ್ರವನ್ನು ಬರಿಬೇಕಾಗುತ್ತೆ. ನಂತರ ಫೋಟೋದ ಸ್ಥಳದ ಒಂದು GPS ಫೋಟೋವನ್ನು ಬೇಕಾಗುತ್ತೆ. ಹಾಗೆ ಒಂದು ಅರ್ಜಿಯನ್ನು ಸಹ ಬರಿಬೇಕು. ಇಷ್ಟು ಪ್ರಮುಖವಾದ ದಾಖಲೆಗಳನ್ನು ನಾವು ಸಿದ್ಧ ಮಾಡಿ ಇಟ್ಕೊಬೇಕಾಗುತ್ತೆ. ಸ್ನೇಹಿತರೆ, ಒಂದು ಒಪ್ಪಿಗೆ ಪತ್ರ ಬರಿಬೇಕಾಗ್ತದೆ. ಏನೇನು ಒಪ್ಪಿಗೆ ಪತ್ರ? ಸ್ನೇಹಿತರೆ, ವಿಷಯ ವಿದ್ಯುತ್ ಕಲೆಕ್ಷನ್ ವರ್ಗಾವಣೆ ಅಥವಾ ಹೆಸರು ಬದಲಾವಣೆಯ ಕುರಿತು ನಾವು ಒಂದು ಪತ್ರವನ್ನು ಬರಿಬೇಕಾಗುತ್ತೆ. ನನ್ನ ತಂದೆ ಈ ಥರ ಹೆಸರು, ನನ್ನ ಹೆಸರು ಈ ರೀತಿ ಇದೆ. ಆದ್ದರಿಂದ ನಾನು ನಮ್ಮ ತಂದೆಯವರಾದಂತಹ ಇಂಥವರಿಂದ ನಾನು ಗೃಹ ಬಳಕೆಯ ವಿದ್ಯುತ್ ಕಲೆಕ್ಷನ್ ಇರುತ್ತೆ, ಗ್ರಾಹಕರ ಸಂಖ್ಯೆ ID ನಂಬರ್ ಈ ರೀತಿ ಇದೆ. ಹಾಗೆ ನಮ್ಮ ತಂದೆಯವರು ಈ ಡೇಟ್ನಲ್ಲಿ ಮರಣವನ್ನು ಹೊಂದಿದ್ದಾರೆ. ಆದ್ದರಿಂದ ನನಗೆ ಪ್ರಮಾಣ ಮಾಡಿ ಘೋಷಣೆಯನ್ನು ಮಾಡಿ ಹೇಳ್ತಾ ಇದ್ದೇನೆ, ಇದು ಸತ್ಯವಾಗಿದೆ. ಆದ್ದರಿಂದ ನಮ್ಮ ತಂದೆಯವರಿಂದ ನನ್ನ ಹೆಸರಿಗೆ ಈ ವಿದ್ಯುತ್ ಏನು ಹೆಸರು ಬರ್ತಾ ಇದೆ ಅದನ್ನು ವರ್ಗಾವಣೆ ಮಾಡಿಕೊಡಬೇಕೆಂದು ತಮ್ಮಲ್ಲಿ ಕೋರಿಕೊಳ್ಳುತ್ತೇನೆ ಅಂತ ಒಂದು ಒಪ್ಪಿಗೆ ಪತ್ರವನ್ನು ತಾವು ಬರೀಬೇಕಾಗುತ್ತೆ. ಸ್ನೇಹಿತರೆ, ಈ ರೀತಿ ಒಂದು ಪತ್ರವನ್ನು ಬರೆದ ಮೇಲೆ ಇದನ್ನು ತೆಗೆದುಕೊಂಡು ಹೋಗಿ ನೀವು ಒಂದು ಟೈಪ್ ಮಾಡಿಸ್ಬೇಕು. ಹಾಗೆ ಒಂದು ಸ್ಟಾಂಪ್ ಪೇಪರ್ ತೊಗೊಬೇಕು. ಒಂದು 500 ರೂಪೀಸ್ ಆಗುತ್ತೆ. ಮೊದಲೆಲ್ಲ 100 ರೂಪಾಯಿ 200 ರೂಪಾಯಿ ಸಿಗ್ತಾ ಇತ್ತು. ಈಗ 500 ರೂಪೀಸ್ದು ಒಂದು ನೋಟ್ರಿದು ಒಂದು ಪೇಪರನ್ನು ತೊಗೊಬೇಕಾಗುತ್ತೆ. ಈ ಸ್ಟಾಂಪ್ ಅಂತ ಕರಿತೀವಿ. ಈ ಸ್ಟಾಂಪ್ ಪೇಪರನ್ನು ತೊಗೊಂಡು ಅದರಲ್ಲಿ ಟೈಪ್ ಮಾಡಿಸಿ ಅದನ್ನು ನಿಮ್ಮ ಲಾಯರ್ ಹತ್ರ ಕೊಟ್ಟರು ನೋಟ್ರಿ ಮಾಡಿಸ್ಬೇಕಾಗುತ್ತೆ. ನೋಟ್ರಿಯನ್ನು ಮಾಡಿಸಿ ಅದರ ಕೆಳಭಾಗದಲ್ಲಿ ನಿಮ್ಮ ಸಹಿ ಇರಬೇಕಾಗುತ್ತೆ. ಈ ಕಡೆ ಲಾಯರ್ ಅವರು ನೋಟ್ರಿಯ ಒಂದು ಸೀಲನ್ನು, ಸ್ಟಾಂಪ್ ಪ್ಯಾಡನ್ನು ಹಾಕಿ ಅವರು ಸಹ ಸಹಿಯನ್ನು ಮಾಡ್ತಾರೆ. ಇದು ಬಹಳ ಮುಖ್ಯವಾದದ್ದು ಸ್ನೇಹಿತರೆ. ಇಲ್ಲಿ ಬಹಳ ಮುಖ್ಯವಾಗಿ ಆ ಒಂದು ಸ್ಟಾಂಪ್ ಪೇಪರ್ ಮೇಲೆ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಅವರಿಗೆ ಪತ್ರವನ್ನು ಬರಿತಾ ಇದ್ದೀರಿ ನೀವು. ಆ ಪತ್ರದ ಒಕ್ಕಣೆಯ ಮೇಲೆ ಇವರ ಒಂದು ಹೆಸರನ್ನು ಹಾಕಬೇಕಾಗುತ್ತೆ. ಈ ರೀತಿ ಸ್ಟಾಂಪ್ ಪೇಪರ್ ಮೇಲೆ ಬರೆದು ಅದರ ಮೇಲೆ ನಿಮ್ಮ ಲಾಯರ್ ಹತ್ರ ಒಂದು ನೋಟ್ರಿಯನ್ನು ಮಾಡಿಸಿ ರೆಡಿ ಮಾಡಿ ಇಟ್ಕೊಬೇಕಾಗುತ್ತೆ ಸ್ನೇಹಿತರೆ. ಈಗ ಏನು ಮಾಡಬೇಕು? ನಾವು ಹೇಳಿದಂತಹ ಸ್ಟಾಂಪ್ ಪೇಪರ್ನ ರೆಡಿ ಮಾಡ್ಕೊಂಡಿದ್ದೀರಾ? ಹಾಗೆ ಮೊದಲು ಹೇಳಿದಂಥ ಎಲ್ಲ 7 ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ಪಿನ್ ಮಾಡಿ 1 ಸೆಟ್ಟು ಮತ್ತು 2 ಸೆಟ್ ಮಾಡಿ ಇಟ್ಕೊಳ್ಳಿ. ಇದನ್ನು ನಿಮ್ಮ ಎಲೆಕ್ಟ್ರಿಕ್ ಬಿಲ್ ಎಲ್ಲಿ ಕಟ್ತಾ ಇರ್ತೀರಾ ಆ ಜಾಗಕ್ಕೆ ಹೋಗಿ ಈ ಎಲ್ಲ ದಾಖಲೆಗಳನ್ನು ಕೊಡಬೇಕಾಗುತ್ತೆ ಸ್ನೇಹಿತರೆ, ಪ್ರಮುಖವಾಗಿ ಗಮನಿಸಬೇಕಾದ ಕೆಲವು ಅಂಶಗಳಿದ್ದಾವೆ ನೋಡಿ. ಯಾರು ಮರಣವನ್ನು ಹೊಂದಿರ್ತಾರೆ ಅವರ ಮರಣದ ಒಂದು ಡೆತ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಅಥವಾ ನಮ್ಮ ತಂದೆ ಇದ್ದಾರೆ, ನನ್ನ ಹೆಸರಿಗೆ ವರ್ಗಾವಣೆ ಮಾಡಬೇಕು ಅಂತಂದರೆ ತಂದೆಯವರು ಬದುಕಿದ್ದಾಗ ಅಥವಾ ಈಗ ಜೀವಂತವಾಗಿದ್ದಾರೆ ಅವರ ಹೆಸರಿಂದ ನನ್ನ ಹೆಸರಿಗೆ ಮಾಡಿಸ್ಕೊಬೇಕು ಅಂತಂದರೆ ನಿಮ್ಮ ತಂದೆಯವರ ಒಂದು ಒಪ್ಪಿಗೆ ಪತ್ರ ಬೇಕಾಗುತ್ತೆ.
ನಂತರ ವಿದ್ಯುತ್ ಬಿಲ್ಲನ್ನು ಯಾವುದಾದ್ರೂ ಬ್ಯಾಲೆನ್ಸ್ ಇದ್ದರೆ ಕಡ್ಡಾಯವಾಗಿ ಕಟ್ಟಲೇಬೇಕು. ಹಾಗೆ ಆಸ್ತಿ ಮಾಲೀಕರ ಹೆಸರಿಗೆ ಈ ವಿದ್ಯುತ್ ಬಿಲ್ ಹೆಸರು ಬದಲಾವಣೆ ಆಗಲೇಬೇಕಾಗುತ್ತೆ. ಹಾಗೆ ಈ ವಿದ್ಯುತ್ ಬಿಲ್ ಅನ್ನೋದು ಒಂದು ರೀತಿಯಲ್ಲಿ ಗುರುತಿನ ಚೀಟಿ ಆಗ್ಬಿಟ್ಟಿದೆ. ಈಗ ಯಾವುದಾದ್ರೂ ಡಾಕ್ಯುಮೆಂಟ್ಸ್ ಕೊಡಬೇಕಾದಾಗ ಕೇಳ್ತಾರೆ, ನಿಮ್ಮದು ವಿದ್ಯುತ್ ಬಿಲ್ ಇದೆಯಾ ಅಂತ. ಅದರಲ್ಲಿ ನಿಮ್ಮ ಹೆಸರು ಇರಬೇಕಾಗುತ್ತೆ. ಆದ್ದರಿಂದ ಇದು ಬಹಳ ಮುಖ್ಯ, ಇದನ್ನು ಮಾಡಿಸ್ಕೊಬೇಕಾಗತ್ತೆ. ಅದೇ ರೀತಿಯಲ್ಲಿ ಹಳ್ಳಿಯಲ್ಲಿ ಈ ಕೃಷಿ ಪಂಪ್ಸೆಟ್ ಏನಿದ್ದಾವೆ, ಆ ಒಂದು ಕೃಷಿ ಪಂಪ್ಸೆಟ್ಗೂ ಸಹ ಈ ರೀತಿ ಹೆಸರು ಬದಲಾವಣೆ ಮಾಡಬೇಕು ಅಂದರೆ ಇದೇ ರೀತಿಯಲ್ಲಿ ನನ್ನ ಮೇಲೆ ಹೇಳಿದಂತೆ ಎಲ್ಲ ರೀತಿಯ ದಾಖಲೆಗಳನ್ನು ಸಿದ್ಧಪಡಿಸ್ಕೊಂಡು ಸ್ಟಾಂಪ್ ಪೇಪರು ಮತ್ತು ಅದಕ್ಕೆ ಲಾಯರ್ನ ಕನ್ಸಲ್ಟ್ ಮಾಡಿಸಿ ನೋಟ್ರಿಯನ್ನು ಮಾಡಿಸಿ ಎಲ್ಲ ದಾಖಲೆಗಳು ಸಹ ಅದಕ್ಕೂ ಸಹ ಪಂಪ್ಸೆಟ್ಗೆ ನಿಮ್ಮ ಹೆಸರನ್ನು ಬದಲಾಯಿಸ್ಕೊಳ್ಲಿಕ್ಕೂ ಇದೇ ರೀತಿಯಲ್ಲಿ ಮಾಡಿಕೊಂಡ್ರೆ ಅನುಕೂಲ ಆಗುತ್ತೆ. ಯಾಕೆಂದರೆ ಈಗ ಗೃಹ ಜ್ಯೋತಿ ಬೇರೆ ಬರ್ತಾ ಇದೆ. ಈ ಗೃಹ ಜ್ಯೋತಿಗೆ ನಿಮ್ಮ ಹೆಸರು ಇದ್ದರೆ ಮಾತ್ರ ನಿಮ್ಮ ಈ ಒಂದು ವಿದ್ಯುತ್ ಬಿಲ್ಲಿಗೆ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ಈಗ ಎಲ್ಲರೂ ಇದನ್ನು ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ನಮ್ಮ ವಿಡಿಯೋ ಚಾನಲ್ ಏನೇನಾದ್ರು ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ದರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಎಪಿಸೋಡಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.